ಇವತ್ತಿನ ರೆಸಿಪಿ ಕೊಬ್ಬರಿ ಮಿಠಾಯಿ. ಇದನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಬರೋಣ. ನಮಸ್ಕಾರ ಸ್ನೇಹಿತರೆ, ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸಾಮಾನ್ಯವಾಗಿ ಕೊಬ್ಬರಿ ಮಿಠಾಯಿನ ನೀವು ತಿಂತೀರಿ. ಇದು ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. ಅಷ್ಟೇ ಅಲ್ಲದೆ ಚಿಕ್ಕ ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಚಾನಲ್ಗೆ ಹೊಸಬರಾಗಿದ್ದರೆ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಗಂಟೆಯನ್ನು ಒತ್ತಿ. ಇದರಿಂದ ನಾವು ಮಾಡುವಂಥ ಹೊಸ ಹೊಸ ರೆಸಿಪಿಗಳು ಆದಷ್ಟು ಬೇಗ ನಿಮ್ಮನ್ನು ತಲುಪುತ್ತೆ. ಬನ್ನಿ ಈಗ ರೆಸಿಪಿಯನ್ನು ಮುಂದುವರಿಸೋಣ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿ, ಇಲ್ಲಿ ನಾನು 1 ಬಟ್ಲಷ್ಟು ಕಾಯಿ ತುರಿಯನ್ನು ನಾನಿಲ್ಲಿ ಹಸಿ ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಕೊಬ್ಬರಿನೂ ಸಹ ತುರ್ಕೊಂಡು ಅದರಿಂದ ಮಾಡ್ಬೋದು. ನಂತರ ನಾನಿಲ್ಲಿ 2 ಬೌಲಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಯಾಕೆಂದರೆ ಈ ದೊಡ್ಡ ಬೌಲಲ್ಲಿ ಕಾಯಿ ತುರಿನ ತೊಗೊಳೋದ್ರಿಂದ 2 ಬಟ್ಲಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ. ಸರಿ, ಇವಾಗ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಟಿದ್ದೀನಿ. ಈಗ ಅದಕ್ಕೆ ನಾನು ತಗೊಂಡಿರುವಂಥ ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ನೀವು ಸಕ್ಕರೆನ ಬೆಳೆಸ್ಕೊಳ್ಳಿ. ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀವು ಯೂಸ್ ಮಾಡ್ಕೊಳ್ಬೋದು. ಈಗ ನಾನು ಅದಕ್ಕೆ ಒಂದು ಅರ್ಧ ಬಟ್ಲಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಸಕ್ಕರೆದು ಪಾಕ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಕ್ಕರೆ ಎಲ್ಲ ಕರಬೇಕು. ಆ ರೀತಿಯಾಗಿ ನಾವು ಈಗ ಇದನ್ನ ಪಾಕ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ವಾ, ಈಗ ಇದು ಚೆನ್ನಾಗಿ ಕರಗಿದೆ. ಈಗ ಇದಕ್ಕೆ ನಾವು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ಳೋಣ. ಯಾಕೆಂದ್ರೆ ಇದು ಏಲಕ್ಕಿ ಪುಡಿ ಹಾಕೊಳ್ಳೋದ್ರಿಂದ ಸುವಾಸನೆಯಿಂದ ಇರುತ್ತೆ, ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ, ಜೊತೆಗೆ ಘಮ ಅಂತಲೂ ಅನಿಸುತ್ತೆ. ಈಗ ಇದಕ್ಕೆ ನಾನು ತಗೊಂಡಿರುವಂಥ ಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಕಾಯಿ ತುರಿ ಸ್ವಲ್ಪ ದಪ್ಪ ಇದ್ರೆ ನೀವು ಸ್ವಲ್ಪ ಒಂದು ರೌಂಡು ಮಿಕ್ಸಿ ಮಾಡ್ಕೊಳ್ಳಿ. ಯಾವಾಗ ಕಾಯಿ ತುಂಬಾ ಸಣ್ಣಕ್ಕೆ ಇರುತ್ತೆ, ಯಾಕೆಂದ್ರೆ ದೊಡ್ಡದ ಇದ್ರೆ ಅಷ್ಟು ಚೆನ್ನಾಗಿ ಅನ್ಸಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಒಂದ್ಸತಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡಿದಾಗ ಎಷ್ಟು ಸಣ್ಣಕ್ಕೆ ತುರಿ ಇದೆ. ಇವಾಗ ಮಾಡೋಕ್ಕೋಸ್ಕರ ಚೆನ್ನಾಗಿರುತ್ತೆ. ಉದ್ದುದ್ದ ಇದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಈ ರೀತಿ ಒಂದ್ಸತಿ ಮಿಕ್ಸಿ ಮಾಡ್ಕೊಂಡು ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ಇದು ಈ ರೀತಿಯಾಗಿ ನಾವು ಇದನ್ನ ಫ್ರೈ ಮಾಡ್ಕೊತಾನೆ ಇರಬೇಕು. ಸಕ್ಕರೆ ಅಂಶ ಹೋಗ್ತಾ ಇದು ಅನ್ಕೊಂತ ಹೋಗ್ಬೇಕು. ಅಂದ್ರೆ ಬಾಣಲಿ ಅಂದ್ರೆ ಇದೆಲ್ಲ ಬಿಡ್ತಾ ಹೋಗ್ಬೇಕು. ಅವಾಗ ಇದು ಆಗಿದೆ ಅಂತ. ಅದರಿಂದ ಒಂದು 10 ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂತ ಹೋಗೋಣ. ನೀರಿನ ಅಂಶನೆಲ್ಲ ಅಂದ್ರೆ ಸಕ್ಕರೆದು ನೀರಿದೆಯಲ್ಲ ಅದೆಲ್ಲ ಚೆನ್ನಾಗಿ ಇಟ್ಕೊಳ್ಬೇಕು. ಇದನ್ನ ಮೀಡಿಯಂ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ಯೂಸ್ ಮಾಡಿದ್ರೆ ಒತ್ಕೊಂಡ್ಬಿಡುತ್ತೆ, ಒತ್ತಿದ್ರೆ ಚೆನ್ನಾಗಿರಲ್ಲ. ಅದರಿಂದ ಲೋ ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಫ್ರೈ ಮಾಡ್ತಾನೆ ಇರಬೇಕು. ನೀರಿನ ಅಂಶ ಎಲ್ಲ ಹೋಗ್ಬೇಕು. ತುಂಬ ಈಸಿಯಾಗೆ ಮಾಡ್ಬೋದು, ಚೆನ್ನಾಗಿರುತ್ತೆ. ಮಕ್ಕಳು ಯಾವಾಗಲೂ ಏನಾದರೂ ಕೈ ತಿಂಡಿ ಬೇಕು ಅಂತಾನೆ ಇರ್ತಾರೆ. ಆ ಟೈಮಲ್ಲಿ ಯಾವಾಗಲಾದ್ರು ಒಂದೊಂದ್ಸತಿ ಮಾಡ್ಕೊಂತಿದ್ರೆ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ವಾ, ಎಷ್ಟು ಚೆನ್ನಾಗಿ ನೀರಿನ ಅಂಶ ಎಲ್ಲ ಇದು ಇಟ್ಕೊಳ್ತಾ ಇದೆ. ನಿಧಾನಕ್ಕೆ ಇದು ಬಾಂಡ್ಲಿನ ಬಿಡ್ತಾ ಇದೆ. ಈಗ ನಾನು ಇದಕ್ಕೆ 1 ಸ್ಪೂನ್ ಅಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಇದು ಆಗ್ತಾ ಇದೆ.
ನಿಧಾನಕ್ಕೆ 5 ನಿಮಿಷ ಎಲ್ಲ ಬಿಡ್ಕೊಳ್ತಾ ಇದೆ. ಈಗ ಇದು ರೆಡಿ ಆಗಿದೆ. ಇನ್ನೊಂದು 5 ನಿಮಿಷ ಚೆನ್ನಾಗಿ ಇದು ಮಾಡ್ಕೊಳ್ಳೋಣ. ಈಗ ಮತ್ತೊಂದು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಲ್ಲ, ಅದ್ರ ಜೊತೆಗೆ ನಾನು ಸ್ವಲ್ಪ ಕಲರ್ ಹಾಕ್ಕೊಳ್ತಾ ಇದ್ದೀನಿ. ಫುಡ್ ಕಲರ್ನ ನೀವು ಬೇಕು ಅಂದರೆ ಈ ಫುಡ್ ಕಲರ್ನ ಸ್ಕಿಪ್ ಮಾಡ್ಕೊಳ್ಬೋದು. ನಾನು ಚೇಂಜ್ ಇರಲಿ ಅಂತ ಈ ಫುಡ್ ಕಲರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡೋಕ್ಕೂ ಚೆನ್ನಾಗಿರುತ್ತೆ. ಕಾಣಿಸ್ತಾ ಇದೆಯಲ್ವಾ? ಈಗ ಇಲ್ಲಿ ನಾನು ಒಂದು ಪ್ಲೇಟಿಗೆ ತುಪ್ಪನ ಕರ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀವಿ, ಈ ರೀತಿ ತುಪ್ಪವನ್ನು ಕ್ಲೀನಾಗಿ ಕಲಿಸ್ಕೊಳ್ಬೇಕು. ಈಗ ಇದು ರೆಡಿಯಾಗಿದೆ. ಈಗ ಇದು ನಾನು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಪ್ಲೇಟಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ? ಈಗ ಈ ರೀತಿಯ ಚೆನ್ನಾಗಿ ಈ ರೀತಿ ಮಾಡಿಕೊಂಡು ಇದು ಆರಕ್ಕೆ ಬಿಡ್ಕೊಳ್ಳೋಣ. ನೋಡಿದ್ರಲ್ವ, ಈಗ ತಟ್ಟೆಗೆ ಬರ್ತಿದ್ನಲ್ಲ, 20 ನಿಮಿಷದ ಕಾಲ ಇದನ್ನು ನಾನು ಆರಕ್ಕೆ ಇಟ್ಟಿದ್ದೆ. ಈಗ ಇದು ರೆಡಿ ಆಗಿದೆ. ಇವಾಗ ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಟ್ ಮಾಡ್ಕೊಳ್ಬೋದು ಅಂತ. ನೋಡಿ, ಅನ್ಕೊಂತಿಲ್ಲ ಅಂದರೆ ಇದು ಚೆನ್ನಾಗಿ ಆಗಿದೆ ಅಂತ. ನೋಡ್ತಾ ಇದ್ರಲ್ವಾ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ಯಾವ ಶೇಪಿಗಾದ್ರೂ ನಾವು ಕಟ್ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ವಾ, 20 ನಿಮಿಷ ಇದನ್ನ ಆರಕ್ಕೆ ಇಟ್ಟಿದ್ದೆ. ಈಗ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಕಾಣಿಸ್ತಾ ಇದೆಯಲ್ಲ? ನೀವು ಯಾವ ಶೇಪಿಗಾದರೂ ಕಟ್ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ವ? ನೋಡಿ, ಈಗ ಇದೆಲ್ಲದನ್ನು ಕಟ್ ಮಾಡ್ಕೊಳ್ತೀನಿ. ನೋಡಿದ್ರಲ್ವ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಈ ಲೈಕ್ ಮತ್ತು ಶೇರ್ಗಳು ನಮಗೆ ಇದೇ ತರಹದ ಹೊಸ ಹೊಸ ರೆಸಿಪಿಗಳನ್ನು ಮಾಡುವಲ್ಲಿ ಒಳಗೊಂಡಿರುತ್ತೆ. ಸಾಧ್ಯವಾದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸ್ಬೋದು. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಚಾನಲ್ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲೂ ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನಲ್ನ ವಿಡಿಯೋಸ್ ಅವೈಲೇಬಲ್ ಇದೆ. ಅಲ್ಲೂ ಸಹ ನಮ್ಮನ್ನು ಬೆಂಬಲಿಸುವ ಮೂಲಕ ಸಪೋರ್ಟ್ ಮಾಡ್ಬೋದು. ಸರಿ ಸ್ನೇಹಿತರೆ, ಮತ್ತೆ ಇದೇ ರೀತಿಯ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.